ನಮಸ್ಕಾರ ಎಲ್ರಿಗೂ. ಈಶ್ವರ ಸ್ತುತಿ ಪ್ರಾರ್ಥನೆ ಅನ್ನುವಂತಹ ವಿಷಯದ ಅಡಿಯಲ್ಲಿ ಬರುವಂತಹ ಮಂತ್ರಗಳ ಅರ್ಥಾನುಸಂಧಾನವನ್ನ ಮಾಡ್ತಾ ಇದ್ವಿ. ಈಗ ಮತ್ತೆ ಮೊದಲ ಎರಡು ಮಂತ್ರಗಳನ್ನ ಸಂಕ್ಷಿಪ್ತವಾಗಿ ಭಾವಾರ್ಥ ಸಮೇತ ನೋಡೋಣಂತೆ. ಒಂದು ಸಾಮಾನ್ಯವಾಗಿ ಹೇಳುವಂಥದ್ದು ಅಂದ್ರೆ ಈಶ್ವರ ಸ್ತುತಿ ಪ್ರಾರ್ಥನೆಗಳಲ್ಲಿ ಭಗವಂತನ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು ಹಾಗೂ ಜೀವಾತ್ಮರುಗಳ ಅಂದ್ರೆ ನಾವು ಮಾನವರ ಜವಾಬ್ದಾರಿ ಕರ್ತವ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಹಾಗೂ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿ ಅಥವಾ ನಿಸರ್ಗ ಅದನ್ನ ಹೇಗೆ ಬಳಸ್ಕೊಂಡು ಮುಂದಿನ ಜನಾಂಗಕ್ಕೆ ಇನ್ನೂ ಹೆಚ್ಚು ಸುಂದರವಾಗಿ ಕೊಡುವಂತಹ ಒಂದು ಕರ್ತವ್ಯವನ್ನ ನೆರವೇರಿಸುದು. ಹೀಗೆ ಮೂರು ಅರ್ಥಗಳಲ್ಲಿ ಅದನ್ನ ಅನುಸಂಧಾನ ಮಾಡಬಹುದು. ಈಗ ವಿಶ್ವಾನಿ ದೇವ ಸವಿತರ್ ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ ಅಂತ ಹೇಳಿ ಅಂತ ಮೊದಲನೇ ಮಂತ್ರ. ಇದರಲ್ಲಿ ವಿಶ್ವಾನಿ ದೇವ ಸವಿತಃ ಅಂತ ಅಂದ್ರೆ ಸಮಸ್ತ ದಿವ್ಯ ಗುಣಗಳನ್ನು ಹೊಂದಿರುವಂತಹ ಸವಿತಃ ಅಂತಂದ್ರೆ ಶಿವ ಪ್ರೇರಣೆ ಅಂತ ಹೇಳಿ ಅಂತ ಅದ್ರ ಧಾತು ಬರುತ್ತೆ. ಅಂದ್ರೆ ಪ್ರೇರಣಾದಾಯಕನಾದಂತಹ ದುರಿತಾನಿ ಅಂದ್ರೆ ಭಗವಂತನನ್ನ ಕುರಿತು ಹೇಳ್ತಾ ಇರೋದು. ದುರಿತಾನಿ ಪರಾಸುವ ನಮ್ಮಲ್ಲಿರುವಂತಹ ದುರಾಚಾರಗಳನ್ನು ದೂರ ಮಾಡು. ಯತ್ ಭದ್ರಂ ಯಾವುದು ಕಲ್ಯಾಣಕಾರಿಯಾಗಿದೆಯೋ ಒಳ್ಳೆಯದಾಗಿದೆಯೋ ಆ ಥರ ಇದೆಯೋ ಮಂಗಳಕರವೋ ತನ್ನ ಆಸುವ ಅಂತದ್ದು ನಮಗೆ ಸಿಗುವಂತೆ ಮಾಡು ಅಂತ ಹೇಳಿ ಅಂತ ಪದಶಃ ಅರ್ಥ ಬರುತ್ತೆ. ಅಂದ್ರೆ ಭಾವಾರ್ಥ ತಗೊಂಡ್ರೆ ಈ ಸುಂದರವಾದಂತಹ ಜಗತ್ತಿನ ಸೃಷ್ಟಿಕರ್ತನಾದ ಭಗವಂತನೇ ನೀನು ಸರ್ವಶಕ್ತ ದಯಾಮಯಿ ಕರುಣಾಳು. ಹಾಗಾಗಿ ನಮ್ಮಲ್ಲಿ ಅಕಸ್ಮಾತ್ ಬರುವಂತಹ ದುರ್ನಡತೆಗಳು ದುರಾಚಾರಗಳು ಏನೇ ಇದ್ರೂ ಕೂಡ ಅವೆಲ್ಲವೂ ಕೂಡ ದೂರ ಆಗುವಂತೆ ಮಾಡು ಅಂತ ಹೇಳಿ ಅಂತ ಕೇಳ್ಕೊತಾ ಇದೀವಿ. ಅಷ್ಟೇನಾ ಅಂತಂದ್ರೆ ಅದ್ರ ಮುಂದಿನ ಸಾಲಲ್ಲಿ ಯಾವುದು ಮಂಗಳಕರವಾಗಿದೆಯೋ ಎಲ್ಲರಿಗೂ, ನನಗೆ ಅಂತಲ್ಲ ಇಡೀ ಜಗತ್ತಿಗೆ ಮಂಗಳಕರವಾಗಿ ಇದೆಯೋ ಎಲ್ಲಾರ್ಗೂ ಒಳ್ಳೇದಾಗುತ್ತೋ ಅಂತಹದ್ದನ್ನ ನಮಗೆ ಒದಗಿ ಬರುವಂತೆ ಮಾಡು ಅಂತ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಳ್ಳೋಣಂತೆ. ಯಜ್ಞ ಮಾಡ್ಬಿಡ್ತೀವಿ, ಆಗತ್ತಾ? ಆದ್ರೆ ತಕ್ಕ ಹಾಗೇನೆ ನಮ್ಮ ಕರ್ತವ್ಯಗಳು ಇರುತ್ತೆ. ನಾವು ಕೂಡ ಸತ್ಕಾರ್ಯದಲ್ಲಿ ಭಾಗಿಯಾಗಿರ್ಬೇಕು, ಸತ್ಸಂಗದಲ್ಲಿ ಭಾಗಿಯಾಗಿರ್ಬೇಕು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ಬೇಕು. ಅವಾಗ ಸಾಧ್ಯ ಆಗತ್ತೆ ಅಂತ. ಅಂದ್ರೆ ಇದು ನಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ ನಮ್ಮ ನಡತೆ ಹಾಗೂ ವ್ಯಕ್ತಿತ್ವ ತನಗೆ ತಾನೇ ಬದಲಾಗತ್ತೆ. ಹಾಗಾಗಿ ನಾವು ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇತ್ತು ಅಂತಂದ್ರೆ ಕಲ್ಯಾಣಕರವಾದಂತಹ ಲಾಭಗಳು ನಮಗೆ ಲಭಿಸುತ್ತೆ. ಇನ್ನು ಎರಡನೇ ಮಂತ್ರ ಓಂ ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಭೂತಸ್ಯ ಜಾತ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂ ದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ಹೇಳಿ ಅಂತ ಇದೆ. ಇಲ್ಲೂ ಅಷ್ಟೇನೆ ಸಾಮಾನ್ಯವಾಗಿ ನಾವು ಭಗವಂತನನ್ನ ಸ್ತುತಿ ಮಾಡ್ತೀವಿ. ಸ್ತುತಿ ಅಂತಂದ್ರೇನು? ಸ್ತುತಿಸ್ತು ಗುಣವರ್ಣನಂ ಅಂತ ಹೇಳಿ ಅಂತ ಅಂದ್ರೆ ಭಗವಂತ ನಿನ್ನ ಗುಣಗಳ ವರ್ಣನೆಯನ್ನ ನಾವು ಮಾಡ್ತಾ ಇದ್ದೀವಿ. ಆ ಗುಣಗಳನ್ನ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ಅರ್ಥ ಮಾಡಿದ್ದನ್ನ ನಮ್ಮ ಒಳಕ್ಕೆ ಇಳಿಸ್ಕೋತಾ ಇದ್ದೀವಿ. ನಮ್ಮ ವ್ಯಕ್ತಿತ್ವವೂ ಕೂಡ ಆ ದೈವತ್ವಕ್ಕೆ ಹತ್ತಿರವಾಗೋ ಹಾಗೆ ನಾವು ಮಾಡ್ಕೋತಿದೀವಿ ಅಂತಂದ್ರೆ ಆ ಗುಣಗಳು ಭಗವಂತನಲ್ಲಿ ಯಾವ ಗುಣಗಳು ಇದೆಯೋ, ದಯಾಮಯ, ಕರುಣಾಳು, ಸರ್ವಶಕ್ತ, ಸರ್ವಂತರ್ಯಾಮಿ, ಈ ಥರದ್ದೆಲ್ಲ ಇದೆಯೋ ಅದೆಲ್ಲಾದ್ರೂ ಒಂದು 30% 50% ನಮ್ದಾಗ್ಬೇಕು. ಅವಾಗ ನಮ್ಮ ವ್ಯಕ್ತಿತ್ವ ಬದಲಾಗುತ್ತೆ. ಹಾಗಾಗಿ ಇಲ್ಲಿ ಹಿರಣ್ಯ ಗರ್ಭ ಅಂತಂದ್ರೆ ಎಲ್ಲವನ್ನು, ಹಿರಣ್ಯ ಗರ್ಭ ಅಂತಂದ್ರೆ ಚಿನ್ನ ಅಂತನ್ನುವಂಥದ್ದು ಅರ್ಥ ಬರುತ್ತೆ. ಆದ್ರೆ ಹಿರಣ್ಯ ಗರ್ಭ ತನ್ನ ಗರ್ಭದಲ್ಲಿ ಎಲ್ಲವನ್ನು ಅಡಗಿಸಿಟ್ಕೊಂಡಿರುವಂತ ಭಗವಂತ ಅದ್ ಎಷ್ಟು ದೊಡ್ಡವನು ಅಂತಂದ್ರೆ ನಿಜವಾಗ್ಲೂ ಅಳತೆನೆ ಮಾಡಕ್ಕಾಗಲ್ಲ. ಆ ತರ ದೊಡ್ಡವನು, ಹತ್ರದಲ್ಲೂ ಇದ್ದಾನೆ ದೂರದಲ್ಲೂ ಇದ್ದಾನೆ ಅಂತ ಅನ್ಬಿಟ್ಟು ಅಂತ ಹೇಳ್ತಾರೆ. ಇರ್ಲಿ, ಈ ಸೂರ್ಯಾದಿ ತೇಜ ಪುಂಜಗಳನ್ನ ತನ್ನಲ್ಲಿ ಅಡಗಿಸಿಕೊಂಡಿರುವ ಪರಮಾತ್ಮನೇ ಅಂತ ಹೇಳಿದ್ದ. ಯಾಕೆಂದ್ರೆ ಭಗವಂತನ ಅಧೀನದಲ್ಲಿ ಇದೆಲ್ಲವುದು ನಡೀತಾ ಇದೆ ಅಂತ. ಅವನಿಲ್ದೆ ಇದ್ರೆ ಸಾಧ್ಯ ಆಗಲ್ಲ. ಅದಕ್ಕೆ ಕಾರ್ಯಕಾರಣ ಸಂಬಂಧ ಅಂತ ಇನ್ನೊಂದ್ಸಲ ಯಾವಾಗ್ಲಾದ್ರೂ ಹೇಳ್ತೀನಿ ಅದಕ್ಕೆ. ಅಂದ್ರೆ ಈ ಪರಮಾತ್ಮ ಸೃಷ್ಟಿಗೆ ಮೊದಲೇ ಇದ್ದ. ಅಗ್ರೇ ಭೂತಸ್ಯ, ಸೃಷ್ಟಿಗೆ ಮೊದಲೇ ಉತ್ಪನ್ನವಾದಂತಹ
ಪತಿರೇಕ ಆಸೀತ್, ಅವನೊಬ್ಬನೇ ಸ್ವಾಮಿ ಅಂತ ನಂಬ್ಕೊಳ್ಳೋಣಂತೆ. ಏನೀಗ ಭಗವಂತ ಇದಾನೆ ಅಂತ ನಂಬಿದ್ಮೇಲೆ ಒಬ್ನೇ ಭಗವಂತ ಅಂತ ಹೇಳಿ ಅಂತ, ಅದು ಬೇಕಾದಷ್ಟು ವೇದ ಮಂತ್ರಗಳಲ್ಲಿ ಬರುತ್ತೆ. ಈ ತರ ನಂಬಿಕೆಯನ್ನ ಇಟ್ಕೊಂತು ಅಂತಂದ್ರೆ, ವೇದ ಮಂತ್ರಗಳ ಆಧಾರದ ಮೇಲೆ ಇಟ್ಕೊಂತು ಅಂದ್ರೆ ಸುಮಾರು ಸಮಸ್ಯೆಗಳು, ಅನುಮಾನಗಳು ಪರಿಹಾರ ಆಗತ್ತೆ. ಒಬ್ನೇ ಭಗವಂತ ಅಂತ ಹೇಳಿದ್ದ. ಸಹ ಪೃಥ್ವೀಂ ಉತ ಇಮಾಂ ದ್ಯಾಂ ದಾದಾರ, ಅಂದ್ರೆ ಪೃಥ್ವಿ ಮತ್ತು ದ್ಯೂಲೋಕವನ್ನ, ದ್ಯೂಲೋಕ ಅಂದ್ರೆ ಬೆಳಕಿನ ಲೋಕ, ಅಲ್ಲಿ ನಕ್ಷತ್ರ ತಾರಾ ಪುಂಜ ಅವೆಲ್ಲ ಇರುತ್ತಲ್ಲ, ಅದೆಲ್ಲದು ಕೂಡ ನಕ್ಷತ್ರ ಲೋಕ, ದ್ಯೂಲೋಕ ಅಂತ ಹೇಳಿ. ದ್ಯೂ ಅಂದ್ರೆ ಬೆಳಕಿನ ಲೋಕ ಅಂತ. ಎಲ್ಲವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಸುವ್ಯವಸ್ಥಿತವಾಗಿ ನಡೆಯುವಂತ ಮಾಡಿದಾನಲ್ಲ. ಇಲ್ಲೇ ಇದ್ರೆ ಯಾವಾಗ್ಲೂ ನಮ್ಗೆ ರಜಾ ಬೇಕು ಅಂತ ಯಾವ್ದಾದ್ರು ತಾರೆ ಗ್ರಹಗಳೇನಾದ್ರು ತಗೊಂಡ್ಬಿಟ್ಟಿದ್ರೆ ಈ ಜಗತ್ತೇ ಇರ್ತಾ ಇರ್ಲಿಲ್ಲ. ಎಷ್ಟು ಕರಾರುವಾಕ್ಕಾಗಿ ಆಗ್ತಾ ಇದೆ ಅಂತಂದ್ರೆ, ನಮ್ಮ ಪಂಡಿತರುಗಳು ಇಂತಹ ದಿವಸ ಗ್ರಹಣ ಆಗತ್ತೆ, ಇಷ್ಟೊತ್ತಿಗೆ ಸೂರ್ಯೋದಯ ಆಗತ್ತೆ, ಇಷ್ಟೊತ್ತಿಗೆ ಸೂರ್ಯಾಸ್ತ ಆಗತ್ತೆ ಅಂತ ಎಲ್ಲದನ್ನು ಹೇಳ್ತಾ ಇದ್ದಾರೆ ನಿಖರವಾಗಿ. ಅಂದ್ರೆ ಅವುಗಳ ಚಲನೆಯ ಆಧಾರದ ಮೇಲೆ ದೃಗ್ಗಣಿತ ಅಂತ ಹೇಳ್ತಾರೆ ಆತರ. ಹಾಗಾಗಿ ಎಲ್ಲವನ್ನೂ ಹಿಡಿತದಲ್ಲಿ ಇಟ್ಕೊಂಡು ಈ ಒಂದು ಜಗತ್ತನ್ನ ಎತ್ತಿ ಹಿಡಿದು ಪಾಲಿಸ್ತಾ ಇದ್ದಾನೆ ಅಂತ. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಕೊನೆ ಸಾಲು ತುಂಬಾ ಮುಖ್ಯವಾದದ್ದು, ಕಸ್ಮೈ ದೇವಾಯ ಹವಿಷಾವಿಧೇಮ ಅಂತ. ಅಂತಹ ಭಗವಂತನಿಗೆ ನಾವು ನಮ್ಮ ಒಳ್ಳೆಯ ಕೆಲಸಗಳಿಂದ ಸಮರ್ಪಿತರಾಗೋಣ ಅಂತ. ಯಾಕೆ ಅಂತಂದ್ರೆ ಎಲ್ಲ ಒಳ್ಳೆ ಕೆಲಸಗಳನ್ನ ಆಗ್ಬೇಕಲ್ವಾ ಅಂತ ಹೇಳಿದ್ದ. ನಮ್ಮಲ್ಲೂ ಭಗವಂತ ಇಷ್ಟು ಒಳ್ಳೆಯ ಕೆಲಸವನ್ನ ಮಾಡಿ ನಮಗೋಸ್ಕರ ಜೀವಾತ್ಮರನ್ನ ಹುಟ್ಟಿಸಿ, ಈ ಪೃಥ್ವಿಯನ್ನ ಪಾಲನೆ ಮಾಡಿ, ನಮಗೂ ಅನ್ನ ಊಟ ಎಲ್ಲ ಸಿಗೋ ಹಾಗೆ ಮಾಡಿ, ಬೆಳೆ ಬೆಳೆಯೋ ಹಾಗೆ ಮಾಡಿ, ಹಣ್ಣು ಹಂಪಲು ಸಿಗೋ ಹಾಗೆ ಮಾಡಿ, ನಮ್ಮ ಒಂದು ಶರೀರವನ್ನು ಅದೇ ತರ ಅದಕ್ಕೆ ಸರಿಯಾಗಿ ಪಚನ ಮಾಡೋಕೆ ಆಗುವಂತೆ ಮಾಡಿದಾನಲ್ಲ. ಹಾಗೆ ಆ ತರ ಕೆಲಸ ಮಾಡುವಾಗ ಈ ಜಗತ್ತು ಇನ್ನೂ ಹೆಚ್ಚು ಸುಂದರವಾಗಿರೋದಕ್ಕೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಮಾಡೋಣ ಅಂತ. ಒಂದು ವಿಚಾರವನ್ನ ಗಮನಿಸ್ಕೋಬೇಕು, ಕಸ್ಮೈ ದೇವಾಯ ಹವಿಷ ವಿಧೇಮ ಅಂತಂದ್ರೆ ಶರಣಾಗತ ಪ್ರಪತ್ತಿ. ಯಾರಿಗೆ ಶರಣಾಗ್ಬೇಕು, ಯಾರು ಶರಣಾಗ್ಬೇಕು? ಸರ್ವಶಕ್ತನಾದ ಭಗವಂತನಿಗೆ. ಎಲ್ಲವನ್ನು ಹಿರಣ್ಯ ಗರ್ಭ, ಎಲ್ಲಾ ಸಂಪತ್ತನ್ನು ಅವನಲ್ಲಿ ಇಟ್ಕೊಂಡಿರುವಂಥದ್ದು, ಅದು ಉಚಿತವಾಗಿ ಕೊಡ್ತಾ ಇದ್ದಾನೆ ನಮಗೆ. ಅವನೇನು ಇಟ್ಕೊಂಡ್ಬಿಟ್ಟಿಲ್ಲ, ಸಿಗೋ ಹಾಗೆ ಮಾಡಿದಾನೆ. ಹಂಚ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದೀವಿ ನಾವು ಅಷ್ಟೇನೆ. ಹಾಗಾಗಿ ಅಂತಹ ಅಂದ್ರೆ ಅವನು ಭಗವಂತನ ಅಂತಹ ಸರ್ವಶಕ್ತನ ಹತ್ರ ಏನಾದ್ರೂ ನಾವು ಬೇಡ್ಕೋಬಹುದು, ತಗೋಬಹುದು, ಅಥವಾ ಅವನಂತೆ ನಡೀಬಹುದು, ಅಥವಾ ಅವನನ್ನ ಪ್ರೇರಣೆಯನ್ನು ಪಡ್ಕೋಬಹುದು, ಅವನಂತೆ ನಾವು ಕೂಡ ಆಗಬಹುದು. ಅಂದ್ರೆ ಈ ತರಹ ಪರಿಪೂರ್ಣನಾದಂತಹ ಭಗವಂತನನ್ನ ನಾವು ಅವನಿಗೆ ಶರಣಾಗತಿ ಆಗ್ತೀವಿ ಅಂತ ಅನ್ಬಿಟ್ಟು ಅಂತ ಹೇಳಿ ಅಂತ. ಅದು ಒಳ್ಳೇದು ಅಲ್ವಾ ಅಂತ ಹೇಳಿ ಅಂತ. ಅಂದ್ರೆ ನಮ್ಮ ಗುಣಕರ್ಮ ಸ್ವಭಾವಗಳಿಂದ ಅಂತಹ ಪರಿಪೂರ್ಣನಾದ ಈಶ್ವರನನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಮೊದಲು, ಅವನಿಗೆ ನಮ್ಮ ಎಲ್ಲಾ ಕೆಲಸವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ. ನನಗೋಸ್ಕರ ಅಲ್ಲ ಅಂತ ಹೇಳಿ ಅಂತ, ಇದಂ ನಮಮ ಅಂತ ಹೇಳಿ ಅಂತ ಮುಂದೆ ಎಲ್ಲ ಬರುತ್ತೆ. ಹಾಗಾಗಿ ಅಂತಹ ಈ ಮಂತ್ರದಲ್ಲಿ ಭಗವಂತನನ್ನು ಕೂಡ ವರ್ಣಿಸಲಾಗಿದೆ. ಸೂರ್ಯ ಚಂದ್ರಾದಿಗಳನ್ನೆಲ್ಲ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ, ಒಂದು ನಿಯಮಿತ ರೀತಿಯಲ್ಲಿ ಒಂದು ಸಿಸ್ಟಮ್ ಪ್ರಕಾರ ಹೋಗ್ತಾ ಇದೆ ಅಂತ ಹೇಳಿ ಅಂತ. ಹಾಗಾಗಿ ಇಂತಹದ್ದನ್ನ ಪಾಲಿಸ್ತಾ ಇರುವಂತಹ ಭಗವಂತನಿಗೆ ನಮ್ಮ ಎಲ್ಲಾ ಕೆಲಸಗಳಿಂದನೂ ಸಮರ್ಪಿತರಾಗೋಣ ಅಂತ ಹೇಳಿ ಅಂತ ಈ ಮೊದಲನೇದು 2 ಮಂತ್ರಗಳು ಹೇಳುತ್ತೆ. ಹಾಗಾಗಿ ಇದನ್ನ ತಿಳ್ಕೊಂತು ಅಂದ್ರೆ ಮತ್ತೆ ಮುಂದಿನ ಮಂತ್ರಗಳನ್ನ ನೋಡೋಣಂತೆ. ಅವಾಗ ನಮ್ಮ ವ್ಯಕ್ತಿತ್ವ ಬದಲಾಗುವುದರಲ್ಲಿ ಸಂದೇಹವೇ ಇಲ್ಲ. ಧನ್ಯವಾದ, ನಮಸ್ಕಾರ. ಧನ್ಯವಾದ ಅಶೋಕ್ ಜಿ. ನಾವು ಶಾಂತಿ ಮಂತ್ರವನ್ನು ಹೇಳಿ ಈಗ